ಯುಪಿಎ ಸರ್ಕಾರ ಜಾರಿಗೆ ತಂದಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಸೇರಿದಂತೆ ಕಾಯ್ದೆಯಲ್ಲಿನ ಹಲವು ಪ್ರಮುಖ ಅಂಶಗಳಿಗೆ ಬದಲಾವಣೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಹೆಸರು ಬದಲಾಯಿಸುವುದು ಮಾತ್ರವಲ್ಲ, ಕ್ರಾಂಪುಗಳ ಶಕ್ತಿ ಕುಗ್ಗಿಸಲು ಪ್ರಯತ್ನಿಸುತ್ತಿದೆ. ಕೇಂದ್ರ ಸರ್ಕಾರದ ಈ ನೀತಿ ವಿರುದ್ಧ ಹೋರಾಟ ಮಾಡುವ ಸ್ಥಿತಿ ಬಂದಿದೆ ಎಂದು ಶಾಸಕ ಯಾಸಿರ್ ಖಾನ್ ಪಠಾಣ್ ಹೇಳಿದರು. ಈ ರಾಜ್ಯ ಅಲ್ಲ, ಈ ದೇಶದ ಜನ, ಕೇಂದ್ರದಲ್ಲಿರುವಂತಹ ಬಿಜೆಪಿ ನಾಯಕರು ಅದೇನಾಗ್ಬಿಡ್ತಂದ್ರೆ ಎಲ್ಲರಿಗೂ ಶಾಕ್. ಎಂತಾದ 100 ವೋಲ್ಟಿನ ಕರೆಂಟ್ ಹತ್ತದಾಗ ಆತ. ನಮ್ಮ ವಿಧಾನಸಭಾ ಕ್ಷೇತ್ರದಾಗಿದ್ದವ್ರಿಗೂ ಕರೆಂಟ್ ಹತ್ತಿತು, ಆ ದಿಲ್ಲ್ಯಾಗ ಕುಂತವ್ರಿಗೂ ಕರೆಂಟ್ ಹತ್ತಿತು. ಅಂತ ಶಾಕ್ ಕೊಟ್ಟಂತ ಪುಣ್ಯಾತ್ಮರು ತಾವು ನನ್ನ ಮುಂದೆ ಇಲ್ಲಿ ಇಲ್ದಿರಿ. ನನ್ನನ್ನು ತಾಲೂಕಿನ ಶಾಸಕನಾಗಿ ನೀವು ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನು ನಾನು ಸಲ್ಲಿಸ್ತೇನೆ. ಇವತ್ತು 1 ವರ್ಷ ಆಯ್ತು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಾರಕಿಹೊಳಿ ಸಾಹೇಬರ ರಾಜ್ಯಾಗಿ ಶಿವಾನಂದ ಪಾಟೀಲ್ ಎಲ್ಲರೂ ಇಲ್ಲಿ ಬಂದಿದ್ರು. ಪಟಾಣಿಗೆ MLA ಮಾಡ್ರಿ, ನಾವು ನಿಮ್ಗೊಂದು 1000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಕೊಟ್ಟ ಮಾತಿನಂತೆ ನಮ್ಮ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ 1,000 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ನಾವು ಹಳ್ಳಿಗೆ ತಿರುಗ್ತಾ ಇದ್ವಿ. ನಮ್ಗೆ ಗುದ್ಲಿ ಪೂಜೆ ಮಾಡಕ್ ಟೈಮ್ ಇಲ್ದಂಗ ಆಗೈತಿ. ಯಾವ ಹಳ್ಳಿಗೆ ಹೋದ್ರು ಹಂಗ ಹಾಯ್ ಬಾಯ್ ಟಾಟಾ ಮಾಡಿ ಹೋಗಕ್ ನನಗೆ ಆಗೋದಿಲ್ಲ. ಯಾರೊಬ್ಬರು ಕೈ ಮಾಡ್ಯಾರ ಅಂದ್ರೆ ನನ್ನ ಗಾಡಿ ಮುಂದೆ ಹೋಗೋದಿಲ್ಲ. ನಾ ಮೊದ್ಲು ಹೇಳಿಬಿಟ್ಟೇನೆ ಡ್ರೈವರ್ಗಳಿಗೆ, ಮುಂದಿನ ಊರವ್ರು ಬೇಕಾದ್ರೆ ಬೈಲಿ, ಬಂದಿದ ಊರು ಮಾತ್ರ ಸಮಾಧಾನ ಇರಬೇಕು, ಮುಂದವ್ರ ಕೈಕಾಲು ಹಿಡ್ಕೊಂಡು ಆ ಟೈಮ್ ಆತಪ್ಪ ಅಂತ ಹೇಳ್ಕೊಳ್ಳೋಣ ಅಂತ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ಡುಂಡುಸಿ ತಾಲೂಕ್ ಶೀಲವಂತ ಸೋಮಾಪುರ್ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಮೆಕ್ಕೆಜೋಳ, ಕಬ್ಬಿಗೆ ಬೆಂಬಲ ಬೆಲೆ ನೀಡುತ್ತಿಲ್ಲ. ವರ್ಧಾ ಬೇಡ್ತಿ ನದಿ ಜೋಡಾವಣೆ 15ನೇ ಯೋಜನೆಯ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ. ಕೇಂದ್ರ ಸರ್ಕಾರದ ಈ ಮಲ್ತಾಯಿ ಧೋರಣೆ ಗ್ರಾಮೀಣಾಭಿವೃದ್ಧಿಗೆ ಕುಂಠಿತವಾಗುತ್ತದೆ ಎಂದರು. ನನ್ನ ಪುಣ್ಯ ಏನಂತಂದ್ರೆ, ಆ ಕಾನೂನು ಬಂದಿದ್ದ ಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿ ಇವತ್ತು ಹಳ್ಳಿಗೆ ಗಲ್ಲಿಗೆ ಅಧಿಕಾರಿಗಳ ಸಭೆ ಮಾಡಿ ಇವತ್ತು 20,000 ಕುಟುಂಬಗಳಿಗೆ ನಾವು ಪಟ್ಟ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಆ 20,000ದಲ್ಲಿ ತಮ್ಮ ಗ್ರಾಮದ್ದು ಕೂಡ 88 ಜನರಿಗೆ ನಾವು ಯಾವ ಪಕ್ಷ ನೋಡ್ತಾ ಇಲ್ಲ, ಯಾವ ಜಾತಿ ನೋಡ್ತಾ ಇಲ್ಲ. ನಾ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇಂದಿರಾ ಗಾಂಧಿ ಜಮೀನು ಕೊಡ ಮುಂದೆ ಯಾವ ಪಕ್ಷ ನೋಡಿಲ್ಲ, ಜಾತಿ ನೋಡಿಲ್ಲ. ಇಂದಿರಾ ಗಾಂಧಿ ಜೀವಂತ ಇರ್ತಿದ್ರು, ಇಂದಿರಾ ಗಾಂಧಿಗೆ ಯಾರು ಸೋರ್ಸಕ್ಕಾಗ್ತಿದ್ದಿಲ್ಲ, ಅವ್ರಿಗೆ ಗುಂಡು ಹೊಡೆದುಕೊಂಡ್ರು. ಸುಮಾರು 20 ವರ್ಷ ನಮ್ಮ ದೇಶದ ಅತಿ ಹೆಚ್ಚಿನ ದಿನ ಪ್ರಧಾನಮಂತ್ರಿ ಆಗಿದ್ದಂತ ಹೆಣ್ಮಗಳು. ಇವತ್ತು ನಮ್ಗೆ ನೀವು ಆಶೀರ್ವಾದ ಮಾಡಿರಿ. ಇವತ್ತು ನಾವು ಮಾತು ಕೊಟ್ಟಂಗಿದ್ದೀವಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮಾತು ಕೊಟ್ಟಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರ್ರಿ, ನಿಮ್ಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 10 kg ಅಕ್ಕಿ ಕೊಡ್ತಾ ಇದೀವಿ, ಬಸ್ಸನ್ನು ಫ್ರೀ ಮಾಡೇವಿ, ಕರೆಂಟ್ ಬಿಲ್ ಫ್ರೀ ಮಾಡೇವಿ, ತಾಯಂದ್ರಿಗೆ ತಿಂಗಳ 2,000 ರೂಪಾಯಿ ಕೊಡಾಕತ್ತೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡಾಕತ್ತೀವಿ. ಕೊಟ್ಟ ಮಾತಿನಂತೆ ನಾವು ನಡ್ಕೊಂತ ಇದ್ದೀವಿ. ಅದೇ ತರ 6ನೇ ಗ್ಯಾರಂಟಿಯಾಗಿ ಇವತ್ತು ನಾವು 20,000 ಕುಟುಂಬಗಳಿಗೆ ಪಟ್ಟ ಮಾಡುವ ಮುಖಾಂತರ ಪ್ರತಿ ಮನೆಗಳಿಗೆ ಇವತ್ತು ಪಟ್ಟ ಕೊಟ್ಟು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಇಒ ಮಂಜುನಾಥ್ ಸಾಳುಂಕೆ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಸೀನ್ ಬೇಗ್ ಹೊಸೂರ್, ರೇಣುಕಾ ಮಲ್ಗುಂದಿ, ಕೃಷಿಕ ಸಮಾಜದ ತಾಲೂಕ್ ಅಧ್ಯಕ್ಷ ಹನುಮರೆಡ್ಡಿ ನಡುವಿನಮನಿ, ಈರಣ್ಣ ಮಹಲಿಂಗ್ ಶೆಟ್ರ, ಬಸಣ್ಣಪ್ಪ ಹಿರೇಮಠ್, ದಾವಲ್ ಸಾಬ್ ರಾಥೋಡ್, ಮೊಹಮ್ಮದ್ ರಫೀಕ್ ಶಿರ್ಗೋಡ್, ರಾಮಪ್ಪ ಹರಕೋಣಿ ಇದ್ದರು. ಸುರೇಶ್ ಅಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.